ಉಪಚುನಾವಣೆಯಲ್ಲಿ 100ಕ್ಕೆ 100 ಕ್ಷೇತ್ರಗಳನ್ನು ಗೆಲ್ತೀವಿ ಅನ್ನುವಂಥ ವಿಚಾರವನ್ನ ರೇಣುಕಾಚಾರ್ಯ ಸ್ಪಷ್ಟಪಡಿಸಿದ್ದಾರೆ. ಉಪಚುನಾವಣೆಗಾಗಿ ವಕ್ಫ್ ನೋಟಿಸ್ ವಾಪಸ್ ಪಡೆದು ಜಮೀರ್ ನಡವಳಿಕೆಗೆ ಚುನಾವಣೆ ಮೇಲೆ ವ್ಯತಿರಿಕ್ತ ಪರಿಣಾಮ. ಯೋಗೇಶ್ವರ್ ಕೂಡ ಈಗಾಗಲೇ ಸೋಲನ್ನ ಒಪ್ಪಿಕೊಂಡಿದ್ದಾರೆ. ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. 3 ಉಪಚುನಾವಣೆಯಲ್ಲಿ 100ಕ್ಕೆ 100 ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ರೇಣುಕಾಚಾರ್ಯ. ಜಮೀರನ್ನ ಹೇಗೆ ಹದ್ದುಬಸ್ತಿನಲ್ಲಿಡಬೇಕು ಅನ್ನೋದು ಗೊತ್ತಿದೆ ಅಂತ ಕೂಡ ಹೇಳಿದ್ದಾರೆ. ನೋಡಿ, ವಕ್ಫ್ ನೋಟಿಸ್ ಅನ್ನೋದು ಮೊದಲೇ ಒಂದು ರೀತಿಯ ಅಸಮಾಧಾನವನ್ನು ಹುಟ್ಟು ಹಾಕಿತ್ತು. ರಾಜ್ಯದಾದ್ಯಂತ ರೈತರು ಇದರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಪ್ರತಿಭಟನೆಗಳಾದವು. ಮಠಾಧೀಶರು ಭಕ್ತರು ಅಂದಾಗ ಇದನ್ನು ವಿರೋಧಿಸಿದರು. ಈ ನಡುವೆ ಚುನಾವಣಾ ಪೂರ್ವದಲ್ಲಿ ಜಮೀರ್ ಅಹಮದ್ ಕೊಟ್ಟಂತಹ ಮಗದೊಂದು ಸ್ಟೇಟ್ಮೆಂಟ್ ಕರಿಯ ಕುಮಾರಸ್ವಾಮಿ ಅದು ಸಹಜವಾಗಿ ಹಲವರನ್ನು ಕೆರಳಿಸಿತ್ತು. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ರೇಣುಕಾಚಾರ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಉಪಚುನಾವಣೆಯಲ್ಲಿ ವಕ್ಫ್ ನೋಟಿಸನ್ನು ವಾಪಸ್ ಪಡ್ಕೊಂಡ್ರು. ಇನ್ನು ಜಮೀರ್ ನಡವಳಿಕೆ ಏನಿದೆ ಅದು ಚುನಾವಣೆ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮ ಬೀರಿದೆ. ಯೋಗೇಶ್ವರ್ ಕೂಡ ತಮ್ಮ ಸೋಲನ್ನು ಫಲಿತಾಂಶಕ್ಕೂ ಪೂರ್ವದಲ್ಲೇ ಒಪ್ಪಿಕೊಂಡಿದ್ದಾರೆ ಅಂತ ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ತಿಳಿಸಿದ್ದಾರೆ. ಪರೋಕ್ಷವಾಗಿ ಸೋಲನ್ನು ಒಪ್ಪಿಕೊಂಡ್ರು. ಜಮೀರ್ ಅಹಮದ್ ಅವರ ನಡವಳಿಕೆ, ಅವರ ಮಾತುಗಳು ಉಪಚುನಾವಣೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ ಅಂತ ಹೇಳಿದರು. ಮತ್ತು ಮಾಗಡಿ ಶಾಸಕರು ಬಾಲಕೃಷ್ಣರವರು ಸಹ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ಕಾಂಗ್ರೆಸ್ಸಿನ ಸುಮಾರು 50-60 ಜನ ಶಾಸಕರುಗಳು, ಕೆಲವು ಸಚಿವರುಗಳು ಕಾಂಗ್ರೆಸ್ಸಿನ ಅವರ ವರಿಷ್ಠ ನಾಯಕರಿಗೆ ಪತ್ರವನ್ನು ಬರ್ತಾರೆ. ಜಮೀರ್ ಅಹಮದ್ ಚೇಷ್ಟೆಗಳನ್ನು ತಡೆಗಟ್ತಾ ಇದ್ದರೆ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ, ಕಡಿವಾಣ ಹಾಕಿ ಅಂತೇಳಿ ಪತ್ರ ಬರ್ತಾರೆ. ಮೊನ್ನೆ ಸಚಿವ ಸಂಪುಟದಲ್ಲಿ ದಿವಸ ಸಚಿವ ಸಂಪುಟ ಏನು ಸಭೆ ಆಗಿದೆ, ಸಭೆಯಲ್ಲಿ ಭಾಳಷ್ಟು ಜನ ಸಚಿವರು ಜಮೀರ್ ಅಹಮದ್ ನಡವಳಿಕೆಯನ್ನು ಖಂಡಿಸಿದ್ದಾರೆ. ಇದೇ ರೀತಿ ಮುಂದುವರೆದರೆ ನಮ್ಮ ಪಕ್ಷ ಸರ್ವನಾಶ ಆಗುತ್ತೆ ಅಂತ ಹೇಳಿದ್ದಾರೆ. ಉಪಚುನಾವಣೆಯಾಗಿ 3 ದಿವಸದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ತಿಮ್ಮಸಂದ್ರ ಗ್ರಾಮದಲ್ಲಿ ವಕ್ಫ್ ಆಸ್ತಿ ಏನು ರೈತರು ಉಳುಮೆ ಮಾಡಿಕೊಂಡು ಬರ್ತಿದ್ರು, ವಕ್ಫ್ ಆಸ್ತಿ ಅಂತ ನಮೂದಾಗಿದೆ. ರೈತರು ಟ್ರ್ಯಾಕ್ಟರ್ಗಳು ತೆಗೆದುಕೊಂಡು ಆ ಭೂಮಿಯನ್ನು ಉಳುಮೆ ಮಾಡೋಕ್ಕೆ ಹೋದರೆ ವಕ್ಫ್ ಬೋರ್ಡ್ನವರು ಪೊಲೀಸರ ಸಹಾಯದಿಂದ ಟ್ರ್ಯಾಕ್ಟರ್ಗಳು ಸೀಜ್ ಮಾಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.